ನಾವೆಲ್ಲ ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಇಲ್ಲಿಯವರೆಗೂ ನಿನ್ನ ಮಕ್ಕಳ ಮಧ್ಯದಲ್ಲಿ ಸೇವಕರ ಮೂಲಕ ಬಂದಂಥ ಸಂದೇಶಕ್ಕಾಗಿ ನಿನಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹೌದು ದೇವರೇ, ಪ್ರವಾದನಯುಕ್ತ ಸಂದೇಶದ ಮೂಲಕ ನಿನ್ನ ಮಕ್ಕಳನ್ನು ನೀನು ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾದ ಈ ದಿನ, ಹೌದು, ನಿನ್ನ ದಾಸನ ಹುಟ್ಟಿದ ದಿನದಲ್ಲಿ ಸಭೆಯಾಗಿ ಅವರು ಕೂಟವನ್ನು ಏರ್ಪಡಿಸಿರುವಾಗ ಕೂಡಿ ಬಂದಿರುವಂಥ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಈ ಐಕ್ಯತೆಯಲ್ಲಿ ನೀನು ಮಾತನಾಡಿ ನಮ್ಮೆಲ್ಲರನ್ನ ನೀನು ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ದೇವರೇ, ಸ್ಥಾನಿಕನಾದ ಯೋಹಾನ ಹೇಳಿದ ಪ್ರಕಾರವೇ ನಾನು ಕಡಿಮೆ ಆಗಬೇಕು, ಏಸು ಹೆಚ್ಚಬೇಕು ಅಂತ. ಆದ ಕಾರಣ ಇಲ್ಲಿ ಸ್ವಲ್ಪ ಸಮಯ ಬರುವಂಥ ಈ ಸಂದೇಶ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರಲಿ. ಮಾಂಸದಿಂದ ಮಾತನಾಡದೆ ದೈವಿಕವಾದ ದೇವರಾತ್ಮನ ಮೂಲಕವಾಗಿ ಮಾತನಾಡಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಎಲ್ಲ ತಡೆಗಳು ಕಟ್ಟಲ್ಪಡಲಿ, ಬಲಹೀನತೆಗಳು ಬಿಚ್ಚು ಹೋಗಲಿ. ನಿನ್ನ ಕೃಪೆ ನಮ್ಮೆಲ್ಲರನ್ನ ಆವರಿಸಲ್ಪಡಲಿ. ಸ್ವಲ್ಪ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯದಲ್ಲಿ ಜೀವ, ನಿನ್ನ ವಾಕ್ಯದಲ್ಲಿ ಬಲ, ನಿನ್ನ ವಾಕ್ಯದಲ್ಲಿ ಅಭಿಷೇಕ, ನಿನ್ನ ವಾಕ್ಯದಲ್ಲಿ ಕಾರ್ಯ ಆಗುವುದಕ್ಕಾಗಿ ನಿನಗೆ ಸ್ತೋತ್ರ. ನಂಬುವಂಥ ಪ್ರತಿಯೊಬ್ಬರಿಗೆ ಆ ದೈವಿಕವಾದ ದೇವರಾತ್ಮನ ಒಂದು ಸ್ಪರ್ಶ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ದಿನದ ಈ ಕೂಟದಲ್ಲಿ ಒಂದು ಒಳ್ಳೆಯ ಆರಾಧನೆಯಲ್ಲಿ ನಿನ್ನ ಮಕ್ಕಳನ್ನು ನಡೆಸಿದ್ದಿ, ಒಳ್ಳೆಯ ಸಂದೇಶದಲ್ಲಿ ನಿನ್ನ ಮಕ್ಕಳನ್ನು ನಡೆಸಿದ್ದಿ. ಈ ಭಾಗದಲ್ಲೂ ನೀನು ನಡೆಸು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತ ನಮ್ಮ ಮಧ್ಯದಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮುಂದಿನ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ಜೀವಗಳ ತಂದೆ. ಆಮೆನ್. ಒಂದು ಅಲ್ಲೇಲು ಹೇಳ್ಬೋದಾ? ಜೋರಾಗಿ ಹೇಳ್ಬೋದಾ? ಇಷ್ಟೇ ಜೋರ? ನೀವು ಹೇಳುವಾಗ ದೇವರಿಗೆ ಮಹಿಮೆ. ಕರ್ತನಾದ ಯೇಸುವಿನ ನಾಮಕ್ಕೆ ನಾನು ವಂದನೆಗಳನ್ನ ಸಲ್ಲಿಸುತ್ತಾ, ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರಾದಂಥ ಪಾಸ್ಟರ್ ಆನಂದ್ ಕುಮಾರ್ ಅವರು ಮತ್ತು ಪಾಸ್ಟರ್ ಜಾನ್ ಚಾರ್ಲೆಸ್ ಅವರು, ಇನ್ನು ಯಾರು ಸೇವಕರು ಬಂದಿದ್ದು ಗೊತ್ತಿಲ್ಲ. ಒಳ್ಳೆಯ ಸಂದೇಶ. ನಿಜವಾಗಲೂ ಈ ಸಂದೇಶ ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು? ನಿಜವಾಗ್ಲೂ ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು? ಪಾಸ್ಟರ್ ಒಳ್ಳೆ ಸಂದೇಶ ಮಾತನಾಡಿದ್ರು. ಅಬ್ರಾಮ್ ದೇವರೊಂದಿಗೆ ಒಳ್ಳೆ ಸ್ನೇಹಿತನಾಗಿದ್ದ ನಿಮಿತ್ತ ಕಡೆಯವರೆಗೂ ಅಬ್ರಾಮ್ ಬಿದ್ದೋಗಲೇ ಇಲ್ಲ. ಒಂದಲ್ಲೇಲು ಹೇಳ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇವತ್ತು ನಿಮ್ಮ ಸೇವಕರ ಹುಟ್ಟಿದ ದಿನದ ಪ್ರಯುಕ್ತ ಈ ಒಂದು ಕೂಟವನ್ನು ಸಭೆಯಾಗಿ ನೀವು ಏರ್ಪಡಿಸಿದ್ದೀರಾ. ಅವರಿಗೂ ಬಂದಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ನನಗೆ 10 ನಿಮಿಷ ಕೊಟ್ಟಿದ್ದಾರೆ, ನನಗೆ ನಿಜವಾಗ್ಲೂ ಸಾಕಾಗಲ್ಲ ಅದು. ಆದರೂ ನಾನು ಭಾಳ ಪ್ರಯತ್ನಪಟ್ಟು ಒಂದೆರಡು ಮಾತಲ್ಲಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಜ್ಞಾನೋಕ್ತಿ 10ನೇ ಅಧ್ಯಾಯ 27ನೇ ವಚನವನ್ನು ಒಬ್ರು ಯಾರಾದರೂ ಓದುವುದಾದರೆ, ಯೆಹೋವನಿಗೆ ಭಯಪಡುವವರ ದಿನಗಳು ವೃದ್ಧಿ. ಸಾಕು. ಯೆಹೋವನಿಗೆ ಭಯಪಡುವವರ ದಿನಗಳು ವೃದ್ಧಿ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆಲ್ರೆಡಿ ಸೇವಕರ ಮೂಲಕವಾಗಿ ಭಯಪಡುವಂಥ ವ್ಯಕ್ತಿಯನ್ನು ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಅಬ್ರಾಮನು ದೇವರಿಗೆ ಭಯಪಡ್ತಾ ಇದ್ದ. ಅವನಲ್ಲಿ ಭಯ ಮಾತ್ರ ಅಲ್ಲ, ಅದರ ಜೊತೆಗೆ ದೇವರ ಒಂದು ಭಕ್ತಿ ಸಹ ಇತ್ತು. ಭಯ ಇದ್ರೆ ಸಾಲದು, ಅದರ ಜೊತೆಗೆ ಭಕ್ತಿ ಇರಬೇಕು. ಭಕ್ತಿ ಇದ್ರೆ ಸಾಲದು, ಅದರ ಜೊತೆಗೆ ಭಯ ಇರಬೇಕು. ಭಯ ಮತ್ತು ಭಕ್ತಿ ಇದ್ದಾಗ ದೇವರಿಗೆ ನಾವು ಸ್ನೇಹಿತರಾಗಿ, ದೇವರ ಭಕ್ತರಾಗಿ ನಾವು ನಡಿಲಿಕ್ಕೆ ಸಾಧ್ಯ. ಭಕ್ತನಾದ ಅಬ್ರಾಮನಲ್ಲಿ ಭಯ ಮತ್ತು ಭಕ್ತಿ ಇತ್ತು. ಕರೆಯಲ್ಪಟ್ಟಾಗ ವಿಧೇಯನಾಗಿ ಬಂದಿದ್ದಾನೆ. ಇದ್ದಂಥ ಕಾಲದವರೆಗೂ ದೇವರಿಗೆ ವಿಧೇಯನಾಗಿದ್ದಾನೆ. ದೇವರ ಮಾತನ್ನು ಕೇಳಿದ್ದಾನೆ. ಆ ಮಾತಿಗೆ ಅನುಗುಣವಾಗಿ ಕೇಳಲ್ಪಟ್ಟು ನಡೆಯಲ್ಪಟ್ಟ ನಿಮಿತ್ತ ಆರಂಭದಿಂದ ಕಡೆಯ ದಿನದವರೆಗೂ ಅವನ ಜೀವಿತ ವೃದ್ಧಿಯಾಗುತ್ತಾ ಬಂದಿದೆ.
ಎಷ್ಟೋ ಏರುಪೇರುಗಳು ಕಂಡರೂ ಸಹ ಅವನು ದೇವರಿಂದ, ದೇವರ ರಾಜ್ಯದಿಂದ, ದೇವರ ಕಾರ್ಯಗಳಿಂದ, ದೇವರ ಆಜ್ಞೆಗಳಿಂದ ಬಿದ್ದು ಹೋಗುವಂಥ ಕಾರ್ಯಕ್ಕೆ ಒಳಗಾಗಲಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅದೇ ಜ್ಞಾನೋಕ್ತಿ 14:27 ಯೆಹೋವನ ಭಯ ಜೀವದ ಬುಗ್ಗೆ, ಯೆಹೋವನ ಭಯ ಜೀವದ ಬುಗ್ಗೆ. ಪ್ರಿಯ ಸಹೋದರ ಸಹೋದರಿಯೇ, ಈ ದಿನಗಳಲ್ಲಿ ಜನರಲ್ಲಿ ದೇವರ ಭಯ ಇಲ್ಲ. ಜನರಲ್ಲಿ ದೇವರ ಭಯ ಇಲ್ಲ. ಜನರಲ್ಲಿ ದೇವರ ಭಯ ಮತ್ತು ಭಕ್ತಿಯ ರೀತಿಯಲ್ಲಿ ಇರುವಂತ ನಾಟಕ, ಅದು ಸಭೆ ಆಗಿರಬಹುದು, ವಿಶ್ವಾಸಿಯ ಮನೆ ಆಗಿರಬಹುದು, ಸಮುದಾಯ ಆಗಿರಬಹುದು, ಸಮಾಜ ಆಗಿರಬಹುದು. ಜನಗಳನ್ನು ನೋಡುವಾಗ ಭಯದ ವೇಷಧಾರಿಯಾಗಿ, ಭಕ್ತಿಯ ವೇಷಧಾರಿಗಳಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ. ಈ ಜೀವಿತವನ್ನು ದೇವರು ಇಷ್ಟಪಡಲ್ಲ. ದೇವರ ವಾಕ್ಯ ಹೇಳ್ತದೆ, ಇವತ್ತಿನ ವಿಶ್ವಾಸಿಗಳಲ್ಲಿ ನಿಜವಾಗ್ಲೂ ದೇವರ ಭಯ ಇದೆಯಾ? ನಿಜವಾಗ್ಲೂ ಭಕ್ತಿ ಇದೆಯಾ? ಭಯ ಪಡುವಾಗ ಇದ್ದೀವಿ, ಆದ್ರೆ ಭಯ ಇಲ್ಲ. ಭಕ್ತಿ ಪಡುವವರಾಗಿದ್ದೀವಿ, ಆದ್ರೆ ಭಕ್ತಿ ಇಲ್ಲ. ವಿಶ್ವಾಸದಲ್ಲಿ ಇರುವವರಾಗಿದ್ದೀವಿ, ಆದ್ರೆ ವಿಶ್ವಾಸ ಇಲ್ಲ. ನೀತಿವಂತರಾಗಿ ಕಾಣ್ತೇವೆ, ನೀತಿವಂತರಲ್ಲ. ಪರಿಶುದ್ಧವಂತರಾಗಿ ಕಾಣ್ತೇವೆ, ಆದ್ರೆ ಪರಿಶುದ್ಧವಂತರಲ್ಲ. ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೆ ಭಯ ಪಡುವವರ ದಿನ ಅದು ವೃದ್ಧಿಯಾಗುತ್ತೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯ ಯಾರಿಗಿದೆಯೋ, ಯಾವ ಕುಟುಂಬಕ್ಕಿದೆಯೋ, ಯಾವ ಸಭೆಗಿದೆಯೋ, ಯಾವ ವ್ಯಕ್ತಿಗಿದೆಯೋ, ಅವನ ಜೀವಿತದಲ್ಲಿ ಕರ್ತನು ಮುಂಬಲವಾಗಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, 1 ಅಧ್ಯಾಯ 1-4 ನೋಡುವಾಗ, ದಾವೀದನು ತನ್ನ ಕಡೆಯ ಕಾಲದಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗುವಂತ ಸಮಯ ದಾವೀದಿಗೆ ಬಂದಿರುವಾಗ, ದಾವೀದನ ಯೋಚನೆ ಏನು ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ಎಲ್ಲ ತಂದೆ ತಾಯಿಗಳ ಪ್ರಕಾರ ದಾವೀದು ತನ್ನ ಮಗನನ್ನು ಕರೆದು, ಮಗನೇ, ಇಲ್ಲಿಷ್ಟು ಜಮೀನು ಮಾಡಿದ್ದೀನಿ, ಅಲ್ಲಷ್ಟು ಬಂಗಾರ ಇಟ್ಟಿದ್ದೀನಿ, ಇಷ್ಟು ರಾಜ್ಯಗಳ ಪತ್ರ ಇಲ್ಲಿದೆ, ನಿಧಿ ಅಲ್ಲಿದೆ, ಅದು ಇಲ್ಲಿದೆ, ಅವನ ಬಗ್ಗೆ ಹೇಳ್ಕೊಳ್ಳದೆ, ಆಸ್ತಿ ಬಗ್ಗೆ ಮಾತನಾಡದೆ. ದೇವರ ವಾಕ್ಯ ಹೇಳ್ತದೆ, ದಾವೀದು ಹೋಗುವಂತ ಕಾಲದಲ್ಲಿ ಎಂತ ಒಂದು ಹೃದಯ ಅಂದ್ರೆ, ದೇವರ ವಾಕ್ಯ ಹೇಳ್ತದೆ, ದಾವೀದನಿಗೆ ದೇವರ ಮೇಲೆ ಭಯನೂ ಇತ್ತು, ಭಕ್ತಿನೂ ಇತ್ತು. ಲೈಫಲ್ಲಿ ತಪ್ಪಾಯ್ತು ನಿಜ, ಆದ್ರೆ ಅವನು ತಿತ್ಕೊಂಡಿದ್ದಾನೆ, ಒಪ್ಕೊಂಡಿದ್ದಾನೆ, ಇನ್ಮೇಲ್ ಮಾಡಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ಆ ತೀರ್ಮಾನ ಒಂದು ದಿನದ ತೀರ್ಮಾನ ಅಲ್ಲ. ಸತ್ಯವೇದ ಹೇಳ್ತದೆ, ಒಂದು ಟೈಮ್ ಪಾಪ ಮಾಡ್ದ ಅಂತ ಬರೆಯಲ್ಪಡ್ತು, ನೆಕ್ಸ್ಟ್ ಅವನ್ ಸಾಯೋವರೆಗೂ ಅವನ್ ಪಾಪ ಮಾಡ್ದ ಅಂತ ಎಲ್ಲೂ ಬರೆಯಲ್ಪಡಲೇ ಇಲ್ಲ. ಮನಸ್ಸಾಂತರ ಪಟ್ಟ, ಪಶ್ಚಾತ್ತಾಪ ಪಟ್ಟ, ದೇವರಿಗೆ ವಿಧೇಯನಾದ. ಅವನ್ ಪಾಪ ಮಾಡಿದ ತಕ್ಷಣ ದೇವರ ಮುಂದೆ ಓಡಿ ಬಂದು ಹೇಳ್ತಾನೆ, ದೇವರೇ ನನ್ನನ್ನು ಕ್ಷಮಿಸು, ಒಂದು ಸಲ ಅವಕಾಶ ಕೊಡು, ನೀನು ಕೊಟ್ಟಂತ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗಿಬೇಡ. ಇವತ್ತು ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ, ಅಭಿಷೇಕ ಉಳ್ಳವರಾಗಿ ಜೀವಿಸ್ತಾ ಇದ್ದೇವೆ, ಆದರೆ ನಿಜವಾದ ಅಭಿಷೇಕ ನಮ್ಮಲ್ಲಿ ಇದೆಯಾ? ಸಭೆಯಲ್ಲಿ ಬಂದಾಗ ಅನ್ಯ ಭಾಷೆ, ಮನೆಯಲ್ಲಿ ಹೋದಾಗ ಅನ್ಯಾಯ ಭಾಷೆ. ಸಭೆಯಲ್ಲಿ ಬಂದ ತಕ್ಷಣ ನಾವು ಅನ್ಯ ಭಾಷೆಯಿಂದ ಮಾತನಾಡಿ ದೇವರನ್ನ ಘನಪಡಿಸ್ತೇವೆ. ಆ ನಿಜವಾದ ಗುಣ, ನಿಜವಾದ ಅಭಿಷೇಕ ಹೊರಗೋದಾಗ ಇದೆಯಾ? ಮನೇಲಿ ಹೋದಾಗ ಇದೆಯಾ? ಗಂಡ ಹೆಂಡತಿ ಆದಾಗ ಇದೆಯಾ? ಮಕ್ಕಳ ನಡುವೆ ಇದೆಯಾ? ಸೇವಕರ ನಡುವೆ ಇದೆಯಾ? ವಿಶ್ವಾಸಿಗಳ ನಡುವೆ ಆ ಅಭಿಷೇಕದ ಅರ್ಥದ ಒಂದು ಗುಣ ನಮ್ಮಲ್ಲಿ ಇದೆಯಾ? ಕರ್ತನಿಗೆ ಭಯಪಡುವವರ ದಿನ ದೇವರು ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾನಂತೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದಾವೀದನ ಹೃದಯ ನೋಡ್ರಿ, ಅವನು ಹೋಗುವಂತ ಕಾಲದಲ್ಲಿ ಅವನ ಯೋಚನೆ ಏನಂದ್ರೆ, ಎಲ್ಲಿ ಏನೇನಿದೆ ಅಂತ ಮಗನಿಗೆ ಕರೆದು ಸೀಕ್ರೆಟ್ ಹೇಳ್ತಾ ಇಲ್ಲ. ಅವನ ಸೀಕ್ರೆಟ್ ಏನ್? ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನನೇ, ನಿನ್ನ ತಂದೆಯ ದೇವರನ್ನ ನೀನು ಆರಾಧನೆ ಮಾಡಬೇಕು, ನಿನ್ನ ತಂದೆ ದೇವರನ್ನ ನಂಬಬೇಕು, ನಿನ್ನ ತಂದೆ ದೇವರನ್ನ ವಿಶ್ವಾಸಿಸಬೇಕು, ನಿನ್ನ ತಂದೆ ದೇವರ ಮಾರ್ಗದಲ್ಲಿ ನೀನು ನಡಿಬೇಕು. ಒಂದಲ್ಲೇಲುಯ ಹೇಳ್ರಿ. ಸಾಯೋ ಕಾಲದಲ್ಲಿ ಮಗನಿಗೆ ಕೊಡುವಂತ ಆಲೋಚನೆ,
ಇಷ್ಟು ಆಸ್ತಿ ನೋಡ್ಕೊಳ್ಳಪ್ಪ, ಇಷ್ಟು ರಾಜ್ಯ ಮಾಡಿದ್ದೀನಿ, ಇಷ್ಟು ಜನ ಗೆದ್ದಿದ್ದೀನಿ, ಇಂಥವ್ರು ಶತ್ರು ಇದ್ದಾರೆ, ಇಲ್ಲಿ ಬಂಗಾರ ಇಟ್ಟಿದ್ದೀನಿ, ಅಲ್ಲಿ ನಿಧಿ ಇದೆ, ಅಲ್ಲಿ ನಮ್ಮ ಪ್ರಾಪರ್ಟಿಗಳಿದೆ, ಇದ್ರ ಬಗ್ಗೆ ಅವನಿಗೆ ಯೋಚನೆ ಇಲ್ಲ. ಅವೆಲ್ಲವನ್ನ ಮೂಲೆಗಾಕಿ, ಅವೆಲ್ಲವನ್ನ ಬದಿಗಾಕಿ, ಅವನ ಹೃದಯದ ಆಸೆ, ಅವನ ಹೃದಯದ ಆಲೋಚನೆ, ನಾನು ಯಾವ ದೇವರನ್ನ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನೋ ನನ್ನ ಮಗ ಅದೇ ದೇವರನ್ನ ಹಿಡ್ಕೊಳ್ಬೇಕು, ನನ್ನ ಮಗ ಅದೇ ದೇವರನ್ನ ವಿಶ್ವಾಸಿಸಬೇಕು, ನನ್ನ ದೇವರನ್ನ ಮೇಲೆ ಅವನ ನಂಬಿಕೆ ಇಡಬೇಕು, ಆ ದೇವರು ಹೇಳಿಕೊಡುವ ಮಾರ್ಗದಲ್ಲಿ ಅವನು ನಡಿಬೇಕು. ಹಲ್ಲೆಲೂಯಾ. ದಾವೀದು ಚೆನ್ನಾಗಿದ್ದಾಗ ಹೇಳ್ತಾ ಇಲ್ಲ, ಬಲ ಇದ್ದಾಗ ಹೇಳ್ತಾ ಇಲ್ಲ, ರಾಜ್ಯಗಳನ್ನ ಗೆದ್ದಾಗ ಹೇಳ್ತಾ ಇಲ್ಲ, ಆಸ್ತಿ ಮಾಡಿದಾಗ ಹೇಳ್ತಾ ಇಲ್ಲ, ಸೇನೆಗಳನ್ನ ಮಾಡಲ್ಪಟ್ಟಾಗ ಹೇಳ್ತಾ ಇಲ್ಲ, ಅನುಕೂಲವಾಗಿದ್ದಾಗ ಹೇಳ್ತಾ ಇಲ್ಲ. ಅವನು ಹೋಗೋ ಟೈಮ್ ಬಂದಾಗ, ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗುವಂತ ಸಮಯದಲ್ಲಿ ದಾವೀದು ತನ್ನ ಮಗನಿಗೆ ಹೇಳುವಂಥದ್ದು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲಿ ನಡೆದುಕೋ. ಒಂದು ಹಲ್ಲೆಲೂಯ. 1 ಪೂರ್ವಕಾಲ 28ನೇ ಅಧ್ಯಾಯ 9ನೇ ವಚನದಲ್ಲಿ ಅದೇ ದಾವೀದನು ಸೊಲೊಮೋನನಿಗೆ ಏನು ಹೇಳ್ತಾ ಇದ್ದಂತೆ, ನೀನು ನಿನ್ನ ತಂದೆಯ ದೇವರನ್ನು ಆತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಸೇವಿಸಬೇಕು. ಹಲ್ಲೆಲೂಯ ಹೇಳ್ರಿ. ನೋಡಿ, ಇವನೇನು ಹೇಳ್ತಾನೆ, ನಿನ್ನ ತಂದೆಯ ದೇವರನ್ನು ಆತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ನೀನು ಸೇವಿಸಬೇಕು. ನೀನು ಆತನನ್ನು ಹುಡುಕುವುದಾದರೆ, ಏನು ಹೇಳ್ತದೆ ವಚನ, ನೀವು ಆತನನ್ನು ಹುಡುಕುವುದಾದರೆ ಆತನು ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ಅವನು ತಳ್ಳಿಬಿಡುವನು. ಆದ್ದರಿಂದ ನೋಡಿಕೋ. ಪ್ರಿಯ ಸಹೋದರ ಸಹೋದರಿಯೇ, ಆದ ಕಾರಣ ದೇವರ ವಾಕ್ಯದಲ್ಲಿ ಪ್ರವಾದಿಯಾದ ಯೆರೆಮೀಯನು ಹೇಳ್ತಾನೆ 29:11 ನಿನ್ನ ದೇವರಾಗಿದ್ದಾನಲ್ಲ, ತಾಯಿಯ ಗರ್ಭದಲ್ಲಿ ನಿನ್ನನ್ನು ಆರಿಸ್ಕೊಂಡಲ್ಲ, ನಿನ್ನನ್ನು ಬೆಳೆಸ್ತಾ ಇದ್ದಾನಲ್ಲ, ನಿನಗೆ ಬಲ ಕೊಟ್ಟಿದ್ದಾನಲ್ಲ, ನಿನಗೆ ಆರೋಗ್ಯ ಕೊಡ್ತಾ ಇದ್ದಾನಲ್ಲ, ನಿನ್ನ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದಾನಲ್ಲ, ಅವನು ಮನುಷ್ಯರ ಹಾಗೆ ಹೊಟ್ಟೆ ಕಿಚ್ಚು ಪಡುವ ದೇವರಲ್ಲ, ಎರಡು ಮಾತಾಡುವ ದೇವರಲ್ಲ. ತಾಯಿಯ ಗರ್ಭದಲ್ಲಿ ಏನು ವಾಗ್ದಾನ ಮಾಡಿದ್ನೋ ಹೊರಗೆ ಬಂದ ಮೇಲೂ ನಿನ್ನ ಒಳಗಡೆ ದೇವರ ಭಯ ಮತ್ತು ಭಕ್ತಿ ಇದ್ರೆ, ಪ್ರವಾದಿ ಹೇಳ್ತಾನೆ ಯೆರೆಮೀಯ, ನನ್ನ ದೇವರು ನಿಮ್ಮ ವಿಷಯದಲ್ಲಿ ಅಹಿತಕರವಾದ ಯೋಚನೆ ಅಲ್ಲ, ಹಿತಕರವಾದ ಯೋಚನೆ. ಒಂದು ಆಮೇಲೆ ಹೇಳ್ರಿ. ಅಹಿತಕರಕ್ಕೂ ಹಿತಕರಕ್ಕೂ ಡಿಫ್ರೆಂಟ್ ಇದೆ. ಅಹಿತಕರ ಅಂದರೆ ಕೆಟ್ಟದ್ದು ಯೋಚನೆ ಮಾಡೋದು, ಹಿತ ಅಂದರೆ ಒಳ್ಳೆಯದು ಯೋಚನೆ ಮಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಎಷ್ಟು ಜನ ಇವತ್ತು ಎಲ್ಲರ ವಿಷಯದಲ್ಲೂ ಹಿತಕರವಾದ ಯೋಚನೆಯನ್ನ ಕ್ರಿಸ್ತನಲ್ಲಿ ಬಂದ ಮೇಲೆ ಮಾಡತಕ್ಕವರಾಗಿದ್ದೀರಾ? ಆ ಹೃದಯ ನಿಮ್ಮಲ್ಲಿ ಇದೆಯಾ? ಎಸ್ಪೆಷಲಿ ವಿಶ್ವಾಸಿಯಲ್ಲಿದೆಯಾ? ದೇವರನ್ನ ಭಯಭಕ್ತಿಯಿಂದ ಸೇವನೆ ಮಾಡುವಂತ ವಿಶ್ವಾಸಿಯೇ, ಹಿತಕರವಾದ ಯೋಚನೆ ನಿನ್ನ ಒಳಗಡೆ ಅಡಕವಾಗಿದೆಯಾ? ಕ್ಷಮಿಸೋದು ಅಂದ್ರೆ ಏನು? ನಾನು ಮುಗಿಸ್ತೀನಿ. ಕ್ಷಮಿಸೋದು ಅಂದ್ರೆ ಏನು? ಕ್ಷಮಿಸೋದು ಅಂದ್ರೆ ಏನು? ಕ್ಷಮಾಪಣೆ ಅಂದ್ರೆ ಏನು? ಹೇಳಿ, ಪರವಾಗಿಲ್ಲ, ಬೇಗ ಮುಗಿಸ್ತೀನಿ. ಯೇಸು ಹೇಳ್ತಾನೆ, ನೀವು ಆರಾಧನೆಗೆ ಬರುವಾಗ ಯಾರ ಮೇಲಾದರೂ ನಿಮಗೆ ದ್ವೇಷ ಇದ್ರೆ, ಕೋಪ ಇದ್ರೆ, ಹೊಟ್ಟೆ ಕಿಚ್ಚಿದ್ರೆ, ಜಗಳ ಆಡಿದ್ರೆ ಅವ್ರ ಹತ್ರ ಸಮಾಧಾನ ಮಾಡಿಕೊಂಡು ತದನಂತರ ನೀವು ನನ್ನ ಬಂದು ಆರಾಧನೆ ಮಾಡಿ ಆರಾಧನೆಯಲ್ಲಿ ಕಾಣಿಕೆ ಕೊಡಿ. ಇಲ್ಲ ಹಂಗೆ ಬಂದರೆ ಆ ಕಾಣಿಕೆ ನಾನು ಸ್ವೀಕಾರ ಮಾಡಲ್ಲ. ಆವಾಗ ಕ್ಷಮಿಸಿ ಬಾ ಅಂತಾನೆ. ಕ್ಷಮಿಸೋದು ಅಂದರೆ ಏನು? ಹಗ್ಗ ಮಾಡಿ ಕುಲುಕಿಸಿ ಕೈನ ಬಿಟ್ಟುಬಿಡೋದಾ? ಒಂದು ತಪ್ಪನ್ನು ನಾವು ಕ್ಷಮಿಸಿಬಿಟ್ರೆ ಅದನ್ನು ನೆಕ್ಸ್ಟ್ ನೆನೆಸ್ಕೊಳ್ಳೇಬಾರ್ದಂತೆ.
ಆದರೆ ವಿಶ್ವಾಸದಲ್ಲಿ ತಕ್ಕ ನಾವೇನು ಮಾಡ್ತಾ ಇದ್ದೀವಿ? ಕ್ಷಮಿಸಿದ್ದೀನಿ ಅಂತ ಹೇಳಿ ತಿರ್ಗಿ ಅದನ್ನೇ ಸಾಧಿಸ್ತಾ ಇದ್ದೇವೆ, ಅದನ್ನೇ ತೋರಿಸ್ತಾ ಇದ್ದೇವೆ. ಅದು ದೇವರ ವಾಕ್ಯ ಹೇಳ್ತದೆ, ಕರ್ತನಿಗೆ ಭಯಪಡುವವರೇ ನಿಮ್ಮ ಜೀವಿತವನ್ನು ಮೇಲೆ ತರಬೇಕಂತ ಬಯಸುವಂಥ ದೇವರಿಗೆ ಸೇವಕರು ಹೇಳಿದ ಪ್ರಕಾರ ಯಥಾರ್ಥವಾಗಿ ನಿನ್ನ ಹೃದಯ ದೇವರಿಗೆ ಕಾಣಲ್ಪಡುವಾಗ, ನೀನು ಎಷ್ಟು ಸಲ ಬಿದ್ದರೂ ಯಥಾರ್ಥತೆಯಿಂದ ನೀನು ಜೀವಿಸುವುದಾದರೆ ಶತ್ರು ಬೀಳಿಸುವಾಗಲ್ಲ ದೇವರು ನಿಮ್ಮನ್ನು ಕೈ ಕೊಟ್ಟು ಮೇಲಕ್ಕೆ ತರ್ತಾನೆ. ಅದಕ್ಕೆ ಮೀಕ ಹೇಳ್ತಾನೆ, ನನ್ನ ಶತ್ರು ಎಲ್ಲಿದ್ದೀಯಾ ನೀನು? ನನ್ನ ವಿಷಯದಲ್ಲಿ ಇಗಬೇಡ ನೀನು. ನಾನು ಎಷ್ಟು ಸಲ ಬಿದ್ದರೂ ನನ್ನ ರಕ್ಷಕ ನನಗೆ ಕೈ ಕೊಟ್ಟು ಮೇಲಕ್ಕೆ ತರ್ತಾನೆ. ನನ್ನ ವಿಷಯದಲ್ಲಿ ಇಗಬೇಡ, ನನ್ನ ವಿಷಯದಲ್ಲಿ ಆಟ ಆಡಬೇಡ, ನನ್ನ ವಿಷಯದಲ್ಲಿ ನೀನೇನು ಹೆಚ್ಚಿಸ್ಕೊಳ್ಬೇಡ, ನಾನು ಬಿದ್ದೋಗಿದ್ದೀನಿ ಅಂತ ತಿಳ್ಕೊಬೇಡ. ದೇವರ ದೃಷ್ಟಿಯಲ್ಲಿ ನಾನು ಕುರಿಮರಿ, ದೆವ್ವದ ದೃಷ್ಟಿಯಲ್ಲಿ ಯೂದ ಕಲದ ಸಿಂಹ. ಒಂದು ಆಮೇಲೆ ಹೇಳಬೇಕು ನೀವು. ದೇವರ ದೃಷ್ಟಿಯಲ್ಲಿ ನೀವು ಯಾವಾಗಲೂ ಹೆಂಗೆ ಕಾಣಬೇಕು ಅಂದರೆ ಅವನು ಹೇಳುವಂಥ ಮಾತನ್ನು ಕೇಳುವಂಥ ಕುರಿಮರಿಯಾಗಿ ಕಾಣಬೇಕು. ಸೈತಾನ್ ನಿಮ್ಮನ್ನು ನೋಡುವಾಗ ಯೂದ ಕುಲದ ಸಿಂಹವಾಗಿ ಕಾಣಬೇಕು. ಹಲ್ಲೇಲೂಯಾ, ಹಲ್ಲೇಲೂಯಾ. ದೇವರು ಇವತ್ತು ನಮ್ಮನ್ನು ಜ್ಞಾನೋಕ್ತಿ 28:20 ಹೇಳ್ತಾನೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನು. ಸದ್ಗುಣಗಳಲ್ಲಿ ಒಂದಾದ ನಂಬಿಕೆಯನ್ನು ದೇವರು ಬಹಳವಾಗಿ ಪ್ರೀತಿಸ್ತಾನೆ. ಸದ್ಗುಣ ಅಂದರೆ ಒಳ್ಳೆಯ ಕಾರ್ಯ. ದೇವರ ರಾಜ್ಯದ ಕಾರ್ಯಗಳಲ್ಲಿ ಸದ್ಗುಣ ಉಳ್ಳವರಾಗಿ ನಾವು ಜೀವಿಸುವಾಗ ನನ್ನ ದೇವರು ಅದನ್ನು ಪ್ರೀತಿಸ್ತಾನಂತೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರ ಮನುಷ್ಯ ಯಾವ ರೀತಿ ಜೀವಿಸಬೇಕಂದ್ರೆ, ಕಡೆ ಮಾತು ಹೇಳಿ ನಾನು ಮುಗಿಸ್ತೇನೆ. ದೇವರ ಮನುಷ್ಯ ಯಾವ ರೀತಿ ಜೀವಿಸಬೇಕಂದ್ರೆ, ಯಾರಾದರೂ ಒಂದು ಎರಡು ಎಕ್ಸಾಂಪಲ್ ಕೊಡ್ತೀರಾ? ದೇವರ ಮನುಷ್ಯ ಯಾವ ರೀತಿಯಾಗಿ ಜೀವಿಸಿದ್ರೆ ದೇವರು ಇಷ್ಟಪಡ್ತಾನೆ? ಪಾಸ್ ಆಗಲೇ ಅಬ್ರಾಮ್ ಹೇಳಿದ್ರು, ಅದಕ್ಕೆ ಒಬ್ಬರು ಬರೀತಾರೆ, ವಿಶ್ವಾಸಿ ಎಸ್ಪೆಷಲಿ ಮಕ್ಕಳು ಮಾತಾಡಬಾರ್ದು, ತುಂಬ ಡಿಸ್ಕಷನ್ ಮಾಡ್ತಾಯಿದ್ರು. ಎಸ್ಪೆಷಲಿ ವಿಶ್ವಾಸಿಗಳು ಹೆಂಗೆ ಜೀವಿಸ್ಬೇಕಂದ್ರೆ, ಮೊದಲನೇದಾಗಿ ಜೀವಿಸ್ಬೇಕಂತೆ ನೋವೇ ಇಲ್ಲ ಥರ ಜೀವಿಸ್ಬೇಕಂತೆ. ವಿಶ್ವಾಸಿ ಜೀವಿಸಬೇಕು, ಆದರೆ ನೋವಿದ್ರೂ ನೋವು ಇಲ್ಲದವರ ಥರ ನಾವು ಜೀವಿಸ್ಬೇಕಂತ. ಒಂದು ಆಮೇಲೆ ಹೇಳ್ರಿ. ಬೈಬಲಲ್ಲಿ ಯಾರು ನೋವಿದ್ರು ನೋವಿಲ್ಲದವರಾಗಿ ಜೀವಿಸಿದ್ರು? ಯೋಬನಿಗೆ ತುಂಬ ನೋವಿತ್ತು, ದೇವರನ್ನ ಮಾತ್ರ ಅವನು ದೂಷಣೆ ಮಾಡಲೇ ಇಲ್ಲ. ಎಂಥ ಸಮಸ್ಯೆಲಿದ್ರು ಅವನ ನಂಬಿಕೆ ಬಿದ್ದೋಗಿಲ್ಲ, ಅವನ ಪರಿಶುದ್ಧತೆ ಬಿದ್ದೋಗಿಲ್ಲ. ಎಲ್ಲರೂ ಬಂದರು ಅವನ್ನ ಅಳ್ಳಾಡಿಸಿದ್ರು, ಸೈತಾನ್ ಬಂದು ಅಲ್ಲಾಡಿಸಿದ್ರು, ಅವನು ಮಾತ್ರ ಶೇಕ್ ಆಗದೆ ಕರ್ತನ ಮೇಲಿಟ್ಟಂಥ ನಂಬಿಕೆ ಬಿದ್ದೋಗ್ಲಿಲ್ಲ, ಆ ಪರಿಶುದ್ಧತೆ ಬಿದ್ದೋಗ್ಲಿಲ್ಲ, ಆ ವಿಶ್ವಾಸ ಬಿದ್ದೋಗ್ಲಿಲ್ಲ. ಅವರ ಮೇಲಿಟ್ಟಂಥ ನಿರೀಕ್ಷೆ ಅವನಿಗೆ ಬಿದ್ದು ಹೋಗಲೇ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರಲ್ಲದ ಕಡೆಗೆ ಹೋಗಿ ದೇವರಿದ್ದಾನೆ ಅಂತ ನಂಬ್ತೀರಲ್ಲ, ನಿರೀಕ್ಷೆ ಇಲ್ಲದವರ ಕಡೆಗೆ ಹೋಗಿ ನಿರೀಕ್ಷೆ ಬೇಕು ಅಂತ ಕೇಳ್ತಿರಲ್ಲ. ದೇವರಿಲ್ಲದ ಕಡೆಗೆ ಹೋಗಿ ದೇವರಿದ್ದಾನೆ ಅಂತ ನಂಬುತ್ತೀರಲ್ಲ. ನಿರೀಕ್ಷೆನೇ ಇಲ್ಲದೆ ಇರುವವರ ಕಡೆಗೆ ಹೋಗಿ ನಿರೀಕ್ಷೆಯೊಂದಿಗೆ ನಿಂತ್ಕೊಳ್ತೀರಲ್ಲ. ಅದು ಲೋಕದ ಜನ. ವಿಶ್ವಾಸಿ ದೇವರ ಮನೆಗೆ ಬರುವಾಗ ದೇವರಿದ್ದಾನೆ ಅಂತ ನಂಬಿ ಬರಬೇಕು. ನನ್ನ ಮೇಲೆ ನಿರೀಕ್ಷೆ ಇಟ್ಟವನು ಆಶಾಭಂಗ ಪಡಲ್ಲ ಅಂತ ದೇವರು ಹೇಳ್ತಾನೆ. ನನ್ನ ಮುಖ ನೋಡುವವನು ಲಜ್ಜೆ ಗೆಡಲ್ಲ ಅಂತ ದೇವರು ಹೇಳ್ತಾನೆ. ಹಾಗಾದ್ರೆ ವಿಶ್ವಾಸಿಯ ಜೀವಿತ ಸೋಲಿನ ಜೀವಿತ ಅಲ್ಲ, ಅದು ಜಯಕರವಾದ ಜೀವಿತ. ಅದಕ್ಕೆ ದೇವರು ಭಕ್ತನ್ ಬರೀತಾನೆ, ಜೀವಿಸಬೇಕು ನೋವು ಇಲ್ಲ ಅನ್ನೋ ಥರ. ಎಷ್ಟು ಜನ ಆ ರೀತಿ ಜೀವಿಸಕ್ಕೆ ಇಷ್ಟಪಡ್ತೀರಾ? ಎರಡನೇದು, ನಗಬೇಕಂತೆ ಅಳುನೇ ಇಲ್ಲ ಅನ್ನೋ ಥರ. ನಗಬೇಕಂತೆ
ಹಾಳು ಇಲ್ಲದ ಥರ ಇರಬೇಕಂತೆ. ಹಂಗೆ ಸತ್ಯವೇದದಲ್ಲಿ ನಡೆಯಲ್ಪಟ್ಟವನು ಯಾರಪ್ಪ ಅಂದರೆ ಅಬ್ರಾಮ್. ಇದ್ದೀರಾ? ಅಬ್ರಾಮ್ನಿಗೆ 25 ವರ್ಷ ಕಾದು ಮಗು ಕೊಟ್ಟಿದ್ದಾನೆ ದೇವರು. ಮಾತನಾಡುವ ಮಗುಗೆ ದೇವರು ಹೇಳ್ತಾನೆ, ಅಬ್ರಾಮ್ ಈ ಮಗುವನ್ನ ಬಲಿ ಕೊಡಪ್ಪ. ಆ ಬಲಿ ಕೊಡು ಅಂದಾಗ ಅಬ್ರಾಮನ ಮುಖ ಗಂಟಾಕೊಂಡಿಲ್ಲ, ಸಪ್ಪಗ ಮಾಡ್ಕೊಂಡಿಲ್ಲ, ವೇದನೆಯಿಂದಿಲ್ಲ, ದುಃಖದಲ್ಲಿಲ್ಲ. ಒಂದು ವೇಳೆ ಇದ್ದಿದ್ದರೆ ಕಾಯಿನ್ಗೆ ಕೇಳಲ್ಪಟ್ಟಾಗ ದೇವರು ಅಬ್ರಾಮನಿಗೆ ಕೇಳ್ತಾ ಇದ್ದ, ನಿನ್ನ ಮುಖ ಯಾಕೆ ಸಪ್ಪಗಿದೆ ಅಂತ. ಆ ದೇವರು ಕೇಳುವಾಗ ಅವನ ಮುಖ ಸಪ್ಪಗಾಗಿಲ್ಲ, ಕುಂದಿ ಹೋಗಿಲ್ಲ, ನಿರಾಶೆ ಆಗಿಲ್ಲ. ಅವನ ಒಳಗಿದ್ದಂಥ ನಂಬಿಕೆ ಅಚಲವಾಗಿದ್ದ ನಿಮಿತ್ತವಾಗಿ ಹೆಂಡತಿ ಹತ್ರ ಹೋಗಿಲ್ಲ, ತಂದೆ ತಾಯಿ ಹತ್ರ ಹೋಗಿಲ್ಲ, ಬಂಧುಗಳ ಹತ್ರ ಹೋಗಿಲ್ಲ, ಸ್ನೇಹಿತರ ಹತ್ರ ಹೋಗಿಲ್ಲ. ದೇವರ ಮಾತಿಗೆ ಅಲ್ಲವಿದೇನಾಗಿ ಕೊಟ್ಟಂತ ಮಗುವನ್ನ ಹೇಳಲ್ಪಟ್ಟ ಜಾಗಕ್ಕೆ ಅವನು ಕೊಂಡೋಗುವಾಗ ಅವನ ಕೈಯಲ್ಲಿರುವಂಥ ಮಗು ಸತ್ತೋಗಿಲ್ಲ, ಮಾತನಾಡುವಂಥ ಮಗು. ಆ ಮಗು ಕೇಳುತ್ತೆ, ಅಪ್ಪ ಯಜ್ಞಕ್ಕೆ ಬೇಕಾದಂಥ ಎಲ್ಲವನ್ನ ತೆಗೆದುಕೊಂಡೆ, ಬಲಿಯಲ್ಲಿ. ನಾವಾದ್ರೆ ಏನು ಮಾಡ್ತಾ ಇದ್ದೋ? ದೇವರು ಬೇಡ ಏನು ಬೇಡ ಅಂತ ಮಗುನ ಎತ್ಕೊಂಡು ಓಡೋಗ್ಬಿಡ್ತಾ ಇತ್ತು. ಆದರೆ ಅಬ್ರಾಮ್ ಆ ನೋವಿನಲ್ಲೂ ಅವನು ತೋರಿಸ್ಕೊಂಡಿಲ್ಲ ನನಗೆ ದುಃಖ ಇದೆ ಅಂತ, ನನಗೆ ನೋವಿದೆ ಅಂತ. ಒಂದು ವೇಳೆ ತೋರಿಸ್ಕೊಂಡಿದ್ರೆ ಹೆಂಡತಿ ಕೇಳ್ತಾ ಇದ್ರು, ಏನ್ರಿ ದುಃಖದಲ್ಲಿ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅವನಾಗಾದ್ರೆ ಮಗುನ ಕರ್ಕೊಂಡು ಹೋಗುವಾಗ ಹೆಂಡತಿ ಹತ್ರ ನಗಾಡ್ತಾ ಇದ್ದಾನೆ, ಬಂಧುಗಳ ಹತ್ರ ನಗಾಡ್ತಾ ಇದ್ದಾನೆ, ಸಂಬಂಧಿಕರ ಹತ್ರ ನಗಾಡ್ತಾ ಇದ್ದಾನೆ, ಸ್ನೇಹಿತರ ಹತ್ರ ನಗಾಡ್ತಾ ಇದ್ದಾನೆ. ಅದರ ಅರ್ಥ ಅವನು ಸಮಾಧಾನವಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ನಾವು ನಗಬೇಕು, ಅಳುನೇ ಇಲ್ಲ ಅನ್ನೋ ಥರ. ಅದಕ್ಕೆ ಸೈತಾನ್ಗೆ ದೇವರು ಹೇಳ್ತಾರೆ, ಯೋಬನ್ನ ನೋಡ್ದ ಎಂಥ ಒಂದು ಕಾನ್ಫಿಡೆನ್ಸ್ ದೇವರಿಗೆ ಅಂದರೆ, ಯೋಬನು ಎಂಥ ಶೋಧನೆ ಕೊಟ್ಟರು ನನ್ನ ಪರವಾಗಿ ನಿಲ್ತಾನೆ ಅಂತ ಆ ಕಾನ್ಫಿಡೆನ್ಸ್ ಇದ್ದದಕ್ಕೆ ಪರೀಕ್ಷೆಗೆ ದೇವರು ಒಳಪಡಿಸ್ತಾನೆ. ಅವನ ಒಳಗಡೆ ಭಯ ಮತ್ತು ಭಕ್ತಿ ಇತ್ತು. ಎಂಡ್ ಆಫ್ ದ ಟೈಮ್ ದೇವರು ಯೋಬನ ಲೈಫಲ್ಲಿ ಜಯವನ್ನು ತರ್ತಾನೆ. ಸೈತಾನ್ ಕೈಯಲ್ಲಿ ಅವನಿಗೆ ಅಲ್ಲಾಡ್ಸೋಕ್ಕಾಗಲಿಲ್ಲ. ದೇವರ ಭಯಭಕ್ತಿಯಲ್ಲಿ ಯಾರೆಲ್ಲ ಜೀವಿಸಿದ್ರು ಅವರ ಲೈಫಲ್ಲಿ ಸೋಲು ಬಂದಿಲ್ಲ, ಜಯ ಬಂದಿದೆ. ಅಬ್ರಾಮನು ಆ ಬೆಟ್ಟದ ಮೇಲೆ ಹೋಗಿ ಯಜ್ಞವೇದಿಯನ್ನು ಕಟ್ಟಿ ಆ ಮಗುವನ್ನು ಇಟ್ಟು ಕೈ ಎತ್ತುವಂಥ ಸಂದರ್ಭ, ದೇವರ ಸ್ವರ ಕೇಳಿಸ್ಕೊಳ್ತಾನೆ, ಅಬ್ರಾಮನೇ ಕೈ ಎತ್ತಬೇಡಪ್ಪ. ಈಗ ಗೊತ್ತಾಯ್ತು ನನ್ನ ಮೇಲಿಟ್ಟಂಥ ನಂಬಿಕೆ ಅದು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ನಂಬಿಕೆ, ಅಚಲವಾದ ನಂಬಿಕೆ, ಬಿದ್ದು ಹೋಗೋ ನಂಬಿಕೆ ಅಲ್ಲ. ಮಗು ಕೊಟ್ಟ ಮೇಲೆ ನನ್ನ ಮೇಲಿರತಕ್ಕ ಪ್ರೀತಿ, ವಿಶ್ವಾಸ, ನಿರೀಕ್ಷೆ, ನಂಬಿಕೆ ಕಡಿಮೆ ಆಗೋಯ್ತಾ, ಅದನ್ನು ಪರೀಕ್ಷೆ ಮಾಡೋಕ್ಕೆ ನಿನ್ನನ್ನು ಒಳಪಡಿಸಿದೆ. ಪ್ರಿಯ ಸಹೋದರಿಯೇ, ಮೂರನೇದಾಗಿ ನಾವು ನೋಡ್ತೇವೆ, ಹಾಗಾದ್ರೆ ಅಬ್ರಾಮ್ ಅಂತ ಸಂದರ್ಭದಲ್ಲೂ ಸಮಾಧಾನ ಉಳ್ಳವನಾಗಿದ್ದ ನಿಮಿತ್ತವಾಗಿ ಅವನಲ್ಲಿದ್ದಂಥ ನಿರೀಕ್ಷೆ ಕಡಿಮೆ ಆಗಲಿಲ್ಲ. ಆ ಬೆಟ್ಟದ ಮೇಲೆ ಮಗುವನ್ನು ಕೊಡುವಂಥ ಸಂದರ್ಭದಲ್ಲಿ ನಂಬಿಕೆಯಿಂದ ಕೊಡ್ತಾ ಇದ್ದಾನೆ. ಕೈ ಹಾಕಬೇಡ ಅಂತ ಹೇಳಲ್ಪಟ್ಟಂಥ ದೇವರೇ ಇಲ್ಲದನ್ನು ಸೃಷ್ಟಿಸಿ ನಮಗಾಗಿ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾನೆ. ರೋಮ 8:28 ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಪ್ರೀತಿಗೋಸ್ಕರ ನಮ್ಮ ದೇವರು ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟನಂತೆ. ಅವನು ಅಬ್ರಾಮ್ ಮಗುಗೆ ಹೇಳಿದ್ದ, ಭಯ ಪಡಬೇಡ, ಯಜ್ಞಕ್ಕೆ ಬೇಕಾದಂಥ ಬಲಿಯನ್ನು ನನ್ನ ದೇವರೇ ಕೊಡ್ತಾನೆ. ಅವನಿಗೆ ಗೊತ್ತಿತ್ತು ನನ್ನ ದೇವರು ಯೆಹೋವ ಈರೆ ಅಂತ. ಯೆಹೋವ ಈರೆ ಅಂತ ಯಾರಿಗೆಲ್ಲ ಗೊತ್ತಿದೆಯೋ ಅವರ ಲೈಫಲ್ಲಿ ಎಷ್ಟೇ ಹೋರಾಟಗಳು ಬಂದರೂ ರೈಟ್ ಟೈಮಲ್ಲಿ ದೇವರು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ರೈಟ್ ಟೈಮ್ನಲ್ಲಿ ಒದಗಿಸಿ ಕೊಡೋವನೇ ಯೆಹೋವ ಈರೆ. ನೀನು ನಂಬಿದ್ರೆ ನಿನ್ನ ನಂಬಿಕೆ ನಿನಗೆ ಜೀವವನ್ನು ತರ್ತದಂತೆ. ಮೂರನೇದಾಗಿ ಪ್ರಿಯ ದೇವಜನರೇ, ಆಟ ಆಡಬೇಕಂತೆ ಸೋಲೇ ಇಲ್ಲ ಅನ್ನೋ ಥರ ಇದ್ದೀರಾ? ಒಂದು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. ಎಷ್ಟು ಜನ ಆಟ ಆಡೋಕ್ಕೆ ರೆಡಿ ಇದ್ದೀರಾ? ಪಾಸ್ಟರ್, ನಾವೆಲ್ಲ ಕಡೆ ಆಡ್ತಾ ಇರೋದೇ ಆಟ. ಚರ್ಚಲ್ಲೂ ಒಂದು ಆಟ ಆಡ್ತೀವಿ, ಮನೆಯಲ್ಲಿ ಹೋಗಿ ಒಂದು ಆಟ ಆಡ್ತೀವಿ, ಸಮಾಜದಲ್ಲಿ ಒಂದು ಆಟ ಆಡ್ತೀವಿ. ನಿಮಗೆ ಗೊತ್ತಿಲ್ವ ನಮ್ಮ ಆಟ? ಪಾಸ್ಟ್ರೂ ಆಟ ಆಡ್ತಾವನೆ, ವಿಶ್ವಾಸಿಗಳು ಆಟ ಆಡ್ತಾವ್ರೆ. ಹಿಂಗಾಗ್ಬಿಟ್ಟಿದೆ ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆ ಜೀವನ ದೇವರ ಹತ್ರ ಬರಲ್ಲ.
ಭಯಭಕ್ತಿ ಉಳ್ಳವನೇ ಪರಲೋಕ ರಾಜ್ಯಕ್ಕೆ ಸೇರೋಕೆ ಸಾಧ್ಯ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯೋನೇ ನನ್ನ ಮಗ. ನನ್ನ ಆಜ್ಞೆಗಳನ್ನು ಕೈಗೊಂಡವನಿಗೆ ನಿತ್ಯ ಜೀವ. ನನ್ನ ಆಜ್ಞೆಗಳನ್ನು ಕೈಗೊಂಡವನಿಗೆ ರಕ್ಷಣೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯತಕ್ಕವನಿಗೆ ಪರಲೋಕದಲ್ಲಿ ಬಾಧ್ಯಸ್ಥತೆ. ಎಲ್ಲರಿಗೂ ಸುಮ್ಮನೆ ಕೊಡಲ್ಲ, ನಂಬೋರಿಗೆ ಮಾತ್ರ, ವಿಶ್ವಾಸದಲ್ಲಿ ನಡೆಯೋರಿಗೆ ಮಾತ್ರ, ಭಯಭಕ್ತಿಯಲ್ಲಿ ಇರೋರಿಗೆ ಮಾತ್ರ, ಎಲ್ಲ ಕಡೆಗಳಲ್ಲಿ ಸತ್ಯವನ್ನು ನುಡಿಯತಕ್ಕವರಿಗೆ ಮಾತ್ರ ದೇವರು ನಮಗೆ ಬಿಡುಗಡೆ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಿಯ ದೇವ ಜನರೇ, ನಾವು ದೇವರ ವಾಕ್ಯ ಆಟ ಆಡಬೇಕಂತೆ ಸೋಲೇ ಇಲ್ಲ ಅನ್ನೋ ಥರ ದಾವೀದ ಆಟ ಆಡ್ದ. ಸೌಲ್ ದಾವೀದನ ಕೊಲ್ಲಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ದೇವರ ವಾಕ್ಯ ಹೇಳ್ತದೆ ದಾವೀದನ ಎಲ್ಲ ಯುದ್ಧದಲ್ಲಿ ಜಯವನ್ನು ಹೊಂದಿದ. ಯಾರ ಜೊತೆ ದೇವರಿರ್ತಾನೋ ಅವರ ಆಟದಲ್ಲಿ ಸೋಲು ಬರೋದೇ ಇಲ್ಲ. ದೇವರು ಎಲ್ಲಿವರೆಗೂ ನಿಮ್ಮ ಸಂಗಡ ಇರ್ತಾನೋ ಅಲ್ಲಿವರೆಗೂ ಎಲ್ಲ ದಿನ ನಿಮಗೆ ಜಯ. ದೇವರು ಆಡಿಸ್ತಾ ಇರೋದು ಯಾವುದೋ ಕ್ರಿಕೆಟ್ ಮ್ಯಾಚ್ ಅಲ್ಲ, ಈ ಲೋಕದ ಆಟಗಳಲ್ಲ. ಆತ್ಮಿಕ ಆಟವನ್ನು ಆಡಲಿಕ್ಕೆ ಪರಲೋಕದ ದೇವರು ನಮ್ಮನ್ನು ಆಯ್ಕೆ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾನ್ರಿ. ಯಾರೆಲ್ಲ ಬಲ ಹೊಂದಿದವರಾಗಿ ಆಟ ಆಡಲಿಕ್ಕೆ ರೆಡಿ ಇದ್ದೀರೋ, ಸೈತಾನ್ ಜೊತೆಗೆ ಆಟ ಆಡೋಕ್ಕೆ ದೇವರು ಬಿಡ್ತಾನೆ. ಅವನ ಥರ ಒಂದೊಂದು ತಂತ್ರಗಳನ್ನು ನಿಮ್ಮ ಮೂಲಕ ಒಡೆದಾಕ್ಬಿಡ್ತಾನೆ ದೇವರು. ಸೌಲಿದ್ದಾನೆ, ಅಂಥ ದೊಡ್ಡ ಸೇನೆ ಇದೆ, ಗೊಲ್ಯಾತನ ಮುಂದೆ ನಿಲ್ಲಕ್ಕಾಗ್ತಾ ಇಲ್ಲ, ಹೋಗಕ್ಕಾಗ್ತಾ ಇಲ್ಲ. ದೇವರಿಗೆ ಅವಮಾನ ಮಾಡ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ. ಆದರೆ ನಿಜವಾದ ದೇವರ ಭಕ್ತನಾಗಿ ಬಂದಂಥ ದಾವೀದ ಆ ಸ್ವರವನ್ನು ಕೇಳಿ ಸುಮ್ಮನೆ ಇಲ್ಲ, ತನ್ನ ಜೀವ ಕೊಡಕ್ಕೆ ಮುಂದಾದ. ಸೌಲನ ಬಳಿಗೆ ಕರ್ಕೊಂಡು ಹೋಗಿದ್ದಾರೆ. ಅವನು ಹೇಳ್ತಾನೆ, ಅಯ್ಯ ಯಾವ ಯುದ್ಧ ನಾನು ಕಲ್ತಿಲ್ಲ, ಯಾವ ಆಯುಧಗಳನ್ನ ಬರುವಷ್ಟು ಶಕ್ತಿ ನನ್ನ ಹತ್ರ ಇಲ್ಲ, ನನ್ನ ಹತ್ರ ದೇವರು ಮಾತ್ರ ಇದ್ದಾನೆ. ಯಾವ ವಿದ್ಯೆ ನಾನು ಕಲ್ತಿಲ್ಲ, ಯಾವ ಆಯುಧ ಬರೋಕ್ಕೆ ನನ್ನ ಕೈಲಾಗಲ್ಲ. ಆಗ ಸೌಲು ಒಂದು ತೀರ್ಮಾನಕ್ಕೆ ಬಂದ, ನನ್ನ ಕಡೆಯಿಂದ ಇವನಾದ್ರೂ ಹೋಗಿ ಸಾಯ್ಲಿ. ಇಷ್ಟೊಂದು ಅವಮಾನ ಮಾಡಿ ನಮ್ಮನ್ನು ತೊಡೆ ತಟ್ಟಿ ಕರೀತಿರುವಂಥ ಗೊಲ್ಯಾತನಿಗೆ ವಿರುದ್ಧವಾಗಿ ನಮ್ಮ ಕಡೆಯಿಂದ ಇವನಾದ್ರೂ ಹೋಗಿ ಸಾಯ್ಲಿ ಅಂತ ಅವನ್ನ ಬಿಟ್ಟರು. ಆದರೆ ದಾವೀದ ಹೋಗಿದ್ದು ಸೌಲನಿಗೋಸ್ಕರ ಅಲ್ಲ, ದೇವರನ್ನ ಅವಮಾನ ಮಾಡಿದ್ನಲ್ಲ, ನಿಂದಿಸಿದ್ನಲ್ಲ, ದೇವರಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನಲ್ಲ, ಅವನು ಯಾರೇ ಆಗಿರಲಿ, ನಾನು ಹೋಗೋದು ನನ್ನ ಬಲದಿಂದಲ್ಲ, ನಮ್ಮ ದೇವರ ಆತ್ಮನ ಮೂಲಕವಾಗಿ ಅವನು ಹೋಗಿದ್ದಾನೆ. ದೇವರವು ನೋಡ್ದ. ಅದಕ್ಕೆ ವಾಕ್ಯ ಹೇಳ್ತದೆ, ಸಾಯುವಾಗಲೂ ನೀನು ನಂಬಿಗಸ್ತನಾಗಿರು, ನನ್ನ ದೇವರು ನಿಮ್ಮನ್ನು ಕೈ ಬಿಡಲ್ಲ. ಸಾಯುವಾಗಲೂ ನಂಬಿಗಸ್ತನಾಗಿರು. ದಾವೀದು ಹೋಗ್ತಾ ಇದ್ದಾನೆ. ಗೊಲ್ಯಾತನ ಮುಂದೆ ನಿಂತ್ಕೊಂಡಾಗ ದಾವೀದಿಗೆ ಏನು ನಡೆಯುತ್ತೆ ಗೊತ್ತಿಲ್ಲ. ಸತ್ಯವೇದ ಪಕ್ಕನೆ ದೇವರ ಆತ್ಮ ಅವನ ಮೇಲೆ ಬರ್ತಾನೆ. ದೇವರ ಆತ್ಮ ಬಂದ ಕೂಡಲೇ ದಾವೀದಿಗೆ ದೊಡ್ಡ ಜಯವನ್ನು ದೇವರು ಕೊಡ್ತಾರೆ. ವಿಶ್ವಾಸಿ ಆತ್ಮಿಕ ಜೀವಿತದಲ್ಲಿ ನಡೆಯುವಾಗ ಸೈತಾನನು ತರುವಂಥ ಪ್ರತಿಯೊಂದು ಆಟವನ್ನು ಗಮನಿಸಿ ಹೊಡಿ ಅಂತ ದೇವರು ಹೇಳ್ತಾರೆ. ದೇವರು ನಮ್ಗೆ ಅಡ್ವಾನ್ಸ್ ಆಗಿ ಹೇಳಿದ್ದಾನೆ, ಯುದ್ಧ ನಮ್ಮದು, ಜಯ ನಿಮ್ಮದು. ಎಷ್ಟು ಜನ ಬಿಲೀವ್ ಮಾಡ್ತೀರಿ? ಕಡೆಯದಾಗಿ ಸ್ನೇಹ ಮಾಡಬೇಕಂತೆ ಕೊನೆ ಇಲ್ಲ ಅನ್ನೋ ಥರ. ಮೊದಲನೇದೇನು? ಜೀವಿಸಬೇಕು, ನೋವು ಇಲ್ಲ ಥರ. ಎರಡನೇದು ನಗಬೇಕು, ಅಳುವೇ ಇಲ್ಲ ಅನ್ನೋ ಥರ. ಮೂರನೇದು ಆಟ ಆಡಬೇಕು, ಸೋಲೆ ಇಲ್ಲ ಅನ್ನೋ ಥರ. ನಾಲ್ಕನೇದು ಸ್ನೇಹ ಮಾಡಬೇಕಂತೆ, ಕೊನೆನೇ ಇಲ್ಲ ಅನ್ನೋ ಥರ. ಈ ಪ್ರಪಂಚದಲ್ಲಿ ಆ ರೀತಿಯಾದ ಸ್ನೇಹ ಯಾರೂ ಮಾಡೋದಿಲ್ಲ. ಕಟ್ಕೊಂಡಿರೋ ಹೆಂಡತಿನೇ ರಾತ್ರಿ ಬಿಟ್ಟು ಹೋಗ್ಬಿಡ್ತಾರೆ ಅವರು. ನೀವಿಬ್ಬರು ಒಂದು ಅಂತ ಹೇಳ್ದವನೇ ಬಿಟ್ಟು ಹೋಗ್ತಾವ್ರೆ. ಆದರೆ ಕೊನೆಯವರೆಗೂ ಸ್ನೇಹದ ರೀತಿಯಲ್ಲಿ ಸ್ನೇಹಿತನಾಗಿ ಪ್ರೀತಿ ಮಾಡಿ ಕಾದು ಕಾಪಾಡಿ ನಡೆಸೋನು ಒಬ್ಬನೇ, ಅದು ಯೇಸುವಿನ ಪ್ರೀತಿ. ಕ್ರಿಸ್ತನ ಮುಂದೆ ಬೇರೆ ಯಾರು ಸ್ನೇಹಿತರಾಗೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಿನಗೆ ಒಳ್ಳೆ ಸ್ನೇಹಿತ ಯೇಸು ಒಬ್ಬನೇ. ಕಷ್ಟದಲ್ಲೂ ಅವನು ಒಳ್ಳೆ ಸ್ನೇಹಿತ, ಸುಖದಲ್ಲೂ ಒಳ್ಳೆ ಸ್ನೇಹಿತ, ಸಮಾಧಾನವಾಗಿರುವಾಗ ಒಳ್ಳೆ ಸ್ನೇಹಿತ, ಮೊಣಕಾಲು ಹಾಕಿದಾಗಲೂ ಒಳ್ಳೆ ಸ್ನೇಹಿತ, ನಿನ್ನನ್ನು ಕೈ ಬಿಡಲ್ಲ. ಎಷ್ಟು ಜನ ನಂಬ್ತೀರಾ?
ನೀವು ನಂಬಿದ್ರೆ ನಿಮ್ಮ ಸ್ನೇಹಿತ ನಿಮ್ಮ ಪಕ್ಕದಲ್ಲೇ ಇದ್ದ. ಸ್ನೇಹಿತರಿಗೆ ಪ್ರಿಫರೆನ್ಸ್ ಕೊಡ್ತೀರಾ? ನಾನು ಆನಂದ್ ಪಾಸ್ಟ್ರು ಜಾನ್ ಚಾರ್ಲಸ್ಸು ಒಂದು ಕಾಲದಲ್ಲಿ ಭಾಳ ಫ್ರೆಂಡ್ಸು. ಈಗೇನು ನಾವೇನು ವೈರಿಗಳಲ್ಲ, ಈಗ ಎಲ್ಲರಿಗೂ ಏಜ್ ಆಗಿದೆ, ದೂರ ದೂರ ಇದ್ದೀವಿ. ನಾನು ಜಾನ್ ಚಾರ್ಲಸ್ಸು ಆನಂದ್ ಪಾಸ್ಟ್ರಿಗೂ ಬಿಡ್ತಾ ಇರಲಿಲ್ಲ. ರಾತ್ರಿ 2 ಗಂಟೆ ಕಳಿಸ್ತಾಯಿದ್ದು. ಅವರು ಹೆಂಡ್ತಿದ್ದೀರು ಪಾಪ ನನ್ನ ಹತ್ರ, ಅವರೇ ಅಂದರೆ ಅವ್ರು ಮರ್ತೋಗ್ಬಿಡೋರು, ಇವರು ಬರಲ್ಲ ಮನೆಗೆ ಬೇಗ ಅಂತ. ಆದರೆ ಇವತ್ತು ನಮಗೆಲ್ಲ ಏಜ್ ಆಗಿತ್ತೋ ಏನೋ ಕಾರಣಾಂತರಗಳಿಂದನೋ ದೂರ ಇದ್ದೋ ಈಗೆಲ್ಲ ಮೀಟ್ ಆಗಿದೆ. ಈ ಕೊರೋನಾ ಬಂದ ಮೇಲೆ ಎಲ್ಲ ಚೇಂಜ್ ಆಗಿಬಿಡ್ತು. ಆದರೆ ನನ್ನ ಯೇಸು ಕೈ ಬಿಡೋದಿಲ್ಲ. ನಾವು ಶಾರೀರಿಕವಾಗಿ ಸ್ನೇಹಿತರು ದೂರ ಆಗಿಬಿಡ್ತೇವೆ, ಆದರೆ ನನ್ನ ಯೇಸು ಆತ್ಮಿಕವಾಗಿ ನನ್ನ ಜೊತೆ ಯಾವಾಗಲೂ ಇರ್ತಾನೆ, ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಆದ ಕಾರಣ ವಿಶ್ವಾಸಿಯೇ, ಬರೀ ನಾವು ವಿಶ್ವಾಸದ ನಟನೆ ಮಾಡೋದು ಬೇಡ, ಭಯ ಇರೋ ಥರ ನಟನೆ ಮಾಡೋದು ಬೇಡ, ಭಕ್ತಿ ಇರೋ ಥರ ನಟನೆ ಮಾಡೋದು ಬೇಡ, ಪ್ರೀತಿ ಇರೋ ಥರ ನಟನೆ ಮಾಡೋದು ಬೇಡ. ನಿಜವಾದ ನೂತನ ಸೃಷ್ಟಿಯಾಗಿ ಕ್ರಿಸ್ತನಲ್ಲಿ ಜೀವಿಸುವಂಥ ಮಕ್ಕಳಾಗಿ ನಾವು ಬಾಳುವಾಗ ನಾನು ಯೇಸು ಹೇಳ್ತಾನೆ, ನೀವು ನೂತನ ಆದ ಮೇಲೆ ನನಗೆ ಲೋಕದಲ್ಲಿ ಸಾಕ್ಷಿಗಳಾಗಿದೆ. ಅಪೊಸ್ತಲರು ಸಾಕ್ಷಿಯಾಗಿದ್ದರು, 12 ಜನರಲ್ಲಿ ಒಬ್ಬ ಮಾತ್ರ ಸಾಕ್ಷಿಯಾಗಿಲ್ಲ. ಯೂದ ಹಣದ ನಿಮಿತ್ತವಾಗಿ ದೇವರನ್ನ ಬಿಟ್ಟು ಹೋಗಿದ್ದಾನೆ. ಅವನ ಅಂತ್ಯ ವಿಚಿತ್ರವಾಗಿತ್ತು. 11 ಜನ ಕ್ರಿಸ್ತನಿದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಿಲ್ಲ. ತದನಂತರ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಒಂದು ಸಾಕ್ಷಿ, ನಮ್ಮ ಮೈ ಜುಮ್ ಅನ್ನುವಂಥ ಒಂದು ಸಾಕ್ಷಿ, ಲೋಕದ ಕಟ್ಟ ಕಡೆಯವರೆಗೂ ಜೀವಂತವಾಗಿರುವ ದಿನದ ತನಕ ಯೇಸು ಬೇಕು, ಯೇಸು ಸಾಕು ಅಂತ ಹೇಳಿದ್ರು. ಬೇರೆ ಯಾವುದನ್ನು ಅಪೇಕ್ಷೆ ಮಾಡಲಿಲ್ಲ. ಅವರೆಲ್ಲ ಇಲ್ಲದವರಲ್ಲ, ಎಲ್ಲ ಇರುವಂಥವರೇ. ಕ್ರಿಸ್ತನನ್ನು ನಂಬಲ್ಪಟ್ಟ ಮೇಲೆ, ನೂತನ ಸೃಷ್ಟಿಯಾದ ಮೇಲೆ, ಅಭಿಷೇಕ ಬಂದ ಮೇಲೆ ಯಾರು ಮನೆಗಳಲ್ಲಿಲ್ಲ. ಅವರು ಹೊರಗಡೆ ಹೆಂಡತಿ ಮಕ್ಕಳು ಕುಟುಂಬವನ್ನೆಲ್ಲ ಬಿಟ್ಟು ಬಂದಿದ್ರು. ಒಂದು ದಿನ ಯೇಸು ಹೇಳ್ತಾರೆ, ಹೋಗೋ ಟೈಮಲ್ಲಿ ದಾವೀದು ಸೊಲೊಮೋನನಿಗೆ ಹೇಳ್ದಂಗೆ ಯೇಸು ಹೇಳ್ತಾರೆ, ಪ್ರಿಯ ದೇವಜನರೇ, ನಾನು ತಂದೆ ಬಳಿಗೆ ಹೋಗೋದು ನಿಮಗೆ ಹಿತಕರ. ಒಬ್ಬ ಸಹಾಯಕ ನಿಮಗೆ ಬರ್ತಾನೆ, ಅವನ ಬಲವನ್ನು ಹೊಂದಿದ ಮೇಲೆ ನೀವು ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ ನನಗೆ ನೀವು ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಇವತ್ತಿನ ದಿನ ಹೆಂಗಾಗಿದೆ ಅಂದರೆ ನಾನು ಮುಗಿಸ್ತೇನೆ. ಆರಂಭದಲ್ಲಿ ಹಲ್ಲೆಲೂಯಾ ಸ್ತೋತ್ರ ಕೇಳಂಗಿಲ್ಲ, ಅವ್ರಿಗೆ ಮೊಣಕಾಲು ನೋಡಂಗಿಲ್ಲ, ಉಪವಾಸಗಳು ನೋಡಂಗಿಲ್ಲ. ಯಾವಾಗ ನೋಡಿದ್ರು ಪ್ರೈಸ್ ದ ಲಾರ್ಡ್ ಪಾಸ್ಟರ್, ಪ್ರೈಸ್ ದ ಲಾರ್ಡ್ ಬ್ರದರ್. ಅವನು ಒಂದು ಏಂಜಲ್ ಆಗಿಬಿಟ್ಟಿರ್ತಾನೆ. 6ನೇ ತಿಂಗಳು 7ನೇ ತಿಂಗಳು ಅವನದು ಸ್ಟೇಟಸ್ಸೇ ಚೇಂಜ್ ಆಗಿಬಿಟ್ಟಿರ್ತದೆ, ಅವನ ಲೆವೆಲ್ಲೇ ಚೇಂಜ್. ಆತ್ಮಿಕವಾಗಿ ಅಲ್ಲ, ಅವನ ಒಳಗಡೆ ಯೇಸು ಇದ್ದಾನೆ, ಯಾರಿದ್ದಾನೆ ಅಂತ ಗೊತ್ತಾಗಲ್ಲ. ಪ್ರಿಯ ಸಹೋದರಿಯೇ, ನಿಜವಾದ ಕ್ರಿಸ್ತನಲ್ಲಿರತಕ್ಕವನ ಜೀವನ ದೇವರು ಮೆಚ್ಚುವಂಥ ಜೀವಿತ. ಅದನ್ನು ಇವತ್ತು ದೇವರ ಎದುರು ನೋಡ್ತಾ ಇದ್ದಾನೆ. ಆದ ಕಾರಣ ಕರ್ತನಿಗೆ ಭಯಪಡುವವರ ದಿನ ಬರೀ ಸುರೇಶ್ ಅವರಿಗೆ ಮಾತ್ರ ಅಲ್ರಿ, ಇನ್ಕ್ಲೂಡ್ ನನಗೂ ಸೇರಿದ್ರೆ ಭಯಪಡುವಾಗ ನಮ್ಮ ದಿನಗಳು ದಿನ ವೃದ್ಧಿ ಆಗುತ್ತೆ. ಯಾವ್ದ್ರಲ್ಲಿ ವೃದ್ಧಿ ಆಗಬೇಕು? ಹಣ ಮಾಡೋದ್ರಲ್ಲಿ ವೃದ್ಧಿ ಆದ್ರೆ ನೋ ಯೂಸ್, ಆಸ್ತಿ ತಗೊಳ್ಳೋದ್ರಲ್ಲಿ ವೃದ್ಧಿ ಆದ್ರೆ ನೋ ಯೂಸ್, ಬಂಗಾರ ತಗೊಳ್ಳೋದ್ರಲ್ಲಿ ವೃದ್ಧಿ ಆದ್ರೆ ನೋ ಯೂಸ್, ನಿನ್ನ ಹೆಸರು ಮೇಲೆ ತಗೊಂಬಂದ್ರೆ ನೋ ಯೂಸ್. ಕ್ರಿಸ್ತನಲ್ಲಿ ಅವನ ಆಜ್ಞೆಗನುಗುಣವಾಗಿ ನಡೆಯೋದ್ರಲ್ಲಿ ನೀವು ವೃದ್ಧಿ ಆಗಬೇಕು. ಹಲ್ಲೆಲೂಯಾ. ಆದ ಕಾರಣ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗಲೂ ನಾವು ಈ ದಿನಗಳಲ್ಲಿ ಕರ್ತನು ಮೆಚ್ಚುವ ರೀತಿಯಲ್ಲಿ ಅವನ ಆಜ್ಞೆಗನುಗುಣವಾಗಿ ಕಡೆಯ ದಿನಗಳಲ್ಲಿ ನಾವು ಜೀವಿಸುವಾಗ ಯೇಸುವಿನ ಸಾಕ್ಷಿಗಳಾಗಿ ನಾವಿದ್ದೀವ. ಅಪೊಸ್ತಲರು ಮಾಡಿದ್ದು 3 ವಿಷಯ. ಪ್ರಿಯ ದೇವ ಜನರೇ, ಯೇಸುವಿನ ಜೀವನವನ್ನು ಕುರಿತು ಮಾತನಾಡಿದ್ದಾರೆ, ಯೇಸುವಿನ ಮರಣವನ್ನು ಕುರಿತು ಮಾತನಾಡಿದ್ದಾರೆ, ಯೇಸುವಿನ ಪುನರುತ್ಥಾನವನ್ನು ಕುರಿತು ಅವರು ಮಾತನಾಡಿದ್ದಾರೆ. ಯಾವ ಊರಿಗೆ ಹೋದ್ರು, ಯಾವ ಗ್ರಾಮಕ್ಕೆ ಹೋದ್ರು, ಯಾವ ರಾಜ್ಯಕ್ಕೆ ಹೋದ್ರು, ಅವರು ಮಾಡಿದ ಕೆಲಸ ಅದೇ. ಮೊದಲು ಯೇಸುವಿನ ಜೀವನವನ್ನು ಕುರಿತು ಅವರು ಮಾತನಾಡಿದ್ರು, 2ನೇದು ಮರಣವನ್ನು ಕುರಿತು ಅವರು ಮಾತನಾಡಿದ್ರು, 3ನೇದು ಅವನ ಪುನರುತ್ಥಾನವನ್ನು ಕುರಿತು ಮಾತನಾಡಿದ್ರು. ಈ 3 ಕೆಲಸ ನೀವು ಮಾಡಿ ನೋಡ್ರಿ, ನಿಮ್ಮನ್ನು ದೇವರು ಶೈನಿಂಗ್ ಆಗಿ ಬೆಳಗಿಸ್ಬಿಡ್ತಾನೆ. ನಾವು ಯಾವ್ರನ್ನ ಮಹಿಮೆ ಪಡಿಸ್ತಾ ಇದ್ದೇವೆ ಅಂದರೆ
ಒಂದು ತಲೆನೋವು ಹೋಗೋಂಗಿಲ್ಲ, ಹೊಟ್ಟೆ ನೋವು ಹೋಗೋಂಗಿಲ್ಲ, ಒಂದು ಪ್ರವಾದನೆ ಹೇಳಿದ್ದು ನೆರವೇರಿಬಿಟ್ರೆ ನಮ್ಮನ್ನ ಹಿಡಿಯೋಂಗಿಲ್ಲ. ನಾವೇ ಶೈನಿಂಗ್ ಸ್ಟಾರ್ಗಳಾಗ್ಬಿಡ್ತೇವೆ. ಅಲ್ಲಿ ಯೇಸು ಶೈನಿಂಗ್ ಆಗಬೇಕು. ಅದಕ್ಕೆ ಸ್ಥಾನಿಕನಾದ ಯೋಹಾನ ಹೇಳ್ತಾನೆ, ನಾನು ಕಡಿಮೆ ಆಗಬೇಕು, ನಾನು ಯೇಸು ಹೆಚ್ಚಬೇಕು. ನಾವೆಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ದೇವರೇ, ನಿನ್ನ ವಾಕ್ಯವನ್ನು ಬಿತ್ತನೆ ಮಾಡಿದ್ದೇವೆ. ಕರ್ತನ ಭಯ ಜ್ಞಾನಕ್ಕೆ ಮೂಲ. ಯೆಹೋವನಿಗೆ ಭಯಪಡುವವರ ದಿನ ಅದು ವೃದ್ಧಿಯಾಗುತ್ತೆ. ಹೌದಪ್ಪ, ಅಬ್ರಾಮ್ ಭಯಪಟ್ಟ ನಿಮಿತ್ತ ಬರೀ ಭಯ ಅಲ್ಲ, ಅವನ ದೇವರ ಭಕ್ತಿನೂ ಇಟ್ಟ ನಿಮಿತ್ತ ಅವನ ಲೈಫ್ ಮೇಲೆ ಬಂದಿದೆ ಸ್ವಾಮಿ. ಅವನನ್ನು ಆಶೀರ್ವಾದದ ನಿಧಿಯಾಗಿ ನೀನು ಮಾಡಿದೆ. ಇವತ್ತು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ರಕ್ಷಣೆಗೆ ಕೊಂಡು ತಂದು ನಿನ್ನ ಮಕ್ಕಳಾಗಿ ಸ್ವೀಕರಿಸಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಪ್ರತಿಯೊಬ್ಬರ ಜೀವಿತವನ್ನು ವೃದ್ಧಿ ಮಾಡಿ ಆಶೀರ್ವದಿಸಿ ನಮ್ಮ ಕೊಂಬ ಮೇಲೆ ತರಬೇಕೆಂಬುದೇ ನಿನ್ನ ಚಿತ್ತವಾಗಿರುವುದಕ್ಕಾಗಿ ಸ್ತೋತ್ರ. ಈ ಗಳಿಗೆಯಲ್ಲಿ ಸುರೇಶ್ ಅವ್ರನ್ನ ನಾವು ಆಶೀರ್ವದಿಸ್ತೇವೆ. ಹೊಸ ವರ್ಷಕ್ಕೆ ನಿನ್ನ ದಾಸನ ಕಾಲಿಟ್ಟಿರುವಾಗ ನಿಮ್ಮ ಸಭೆಯಾದ ನಾವು ಅವರನ್ನು, ಅವ್ರ ಜೀವಿತವನ್ನು ಇನ್ನೂ ಬಲವಾಗಿ, ಸಾಕ್ಷಿಯುತವಾಗಿ, ನಂಬಿಕೆಯಲ್ಲಿ, ಎಲ್ಲ ಸಮಯ ಸಂದರ್ಭದಲ್ಲಿ ಭಯಭಕ್ತುಳ್ಳವರಾಗಿ, ಕರ್ತನ ಮೆಚ್ಚುವ ರೀತಿಯ ಒಂದು ಸೇವಕನಾಗಿ ಅವ್ರು ಜೀವಿಸಲಿ ಎಂದು ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವಳ ತಂದೆ. ಆಮೆನ್. ಥ್ಯಾಂಕ್ ಯು.